ಅವಾಗ ಇದರ ಸಮಾನ ಪ್ಯಾರಾಮೀಟರ್ಸ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು, ಇಲ್ಲ ಟೆಸ್ಟಿಕಲ್ಸ್ ಅಲ್ಲಿ ಪ್ರಾಬ್ಲಮ್ ಇರ್ಬೋದು, ಎರೆಕ್ಷನ್ ಮೇನ್ಲಿ ಜನನಾಂಗದಲ್ಲಿ ಏನಾದ್ರು ಪ್ರಾಬ್ಲಮ್ ಇರ್ಬೋದು. ಸೊಸೈಟಿಲಿ ಒಂದು ಮೈಂಡ್ ಸೆಟ್ ಹುಟ್ಟುಬಿಟ್ಟಿದೆ, ಪುರುಷರಿಗಿಂತ ಮಹಿಳೆಯರಿಗೆ ಈ ಸಮಸ್ಯೆ ಬರೋದು, ಪುರುಷರು ಹೇಳೋ ಹಾಗೆ. Mindset is like that only. They will Google everything, and other thing is I'll see around 10-15 patients per month those who are having Google syndrome. ಮದುವೆ ಆಗಿದೆ, ಸೊ ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ಬೆಟರ್ ಟು ಗೆಟ್ ಇವ್ಯಾಲ್ಯೂಯೇಟೆಡ್, ಇನ್ಕ್ಲೂಡಿಂಗ್ ದ ಮೇಲ್ಸ್. ಎನಿ ಕೆಮಿಕಲ್ ಯು inhale or consume definitely will affect your hormonal parameters. Heat environmental work ಮಾಡೋರಲ್ಲಿ ಆ ಟೆಂಪರೇಚರ್ ಮೇಂಟೈನ್ ಆಗೋದಿಲ್ಲ. ಅವ್ರು ವೆರಿಕೋಸಿಲ್ ಇಲ್ಲ ಅಂತಂದ್ರೂ ಅವ್ರಿಗೆ ಎಫೆಕ್ಟ್ ಆಗ್ಬೋದು, ಸ್ಪರ್ಮೆಟೋಜೆನೆಸಿಸ್ ಎಫೆಕ್ಟ್ ಆಗ್ಬೋದು ಹೀಟ್ ಎನ್ವಿರಾನ್ಮೆಂಟಲ್ ವರ್ಕ್ ಮಾಡೋರಿಗೆ. ಸಾಮಾನ್ಯವಾಗಿ ಎಲ್ಲರೂ ಅಸ್ಯೂಮ್ ಮಾಡ್ತಾರೆ ಹೆಣ್ಮಕ್ಳಿಗೆ ಮಾತ್ರ ಇನ್ಫರ್ಟಿಲಿಟಿ ಕಾಡೋದು, ಗಂಡ್ಮಕ್ಳಿಗೆ ಬರೋದೇ ಇಲ್ಲ ಅಂತ. ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಾ? ನಮಸ್ಕಾರ ವೀಕ್ಷಕರೇ ಹಾಗೂ ಕೇಳುಗರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎನ್ಯು ಆರೋಗ್ಯ ಮಾತುಕತೆಗೆ ಸ್ವಾಗತ. ಡಾಕ್ಟರ್, ಈಗ ನೀವು ಸಾಮಾನ್ಯವಾಗಿ ಮೇಲ್ ಇನ್ಫರ್ಟಿಲಿಟಿ ಇದೆ ಅಂತ ಡಯಾಗ್ನೋಸ್ ಮಾಡಕ್ಕೆ ಏನ್ ಕ್ರೈಟೀರಿಯಾ ಇಟ್ಕೊಂಡಿದ್ದೀರಾ? ಮೇಲ್ ಇನ್ಫರ್ಟಿಲಿಟಿ ಅಂತಂದ್ರೆ ಸೆವೆನ್ ಪ್ಯಾರಾಮೀಟರ್ಸ್. ಇನ್ ದಟ್ ಸೆವೆನ್ ಓನ್ಲಿ ದೇರ್ ಆರ್ ಡಿಫರೆಂಟ್ ಪ್ಯಾರಾಮೀಟರ್ಸ್. ಅಂದ್ರೆ ಹೇಳಿದ್ನಲ್ಲ, ಒಂದು ಕೌಂಟ್ ಇರ್ಬೋದು, ಮೊಟಿಲಿಟಿ ಇರ್ಬೋದು, ಕ್ವಾಲಿಟಿ ಇರ್ಬೋದು. ಅದರಲ್ಲಿ ಗ್ರೇಡಿಂಗ್ ಆಫ್ ಮೊಟಿಲಿಟಿ ಅಂತ ಇದೆ, ಆ ಗ್ರೇಡ್ಸ್ ಅಲ್ಲಿ ವ್ಯತ್ಯಾಸ ಇರುವಂತ ಅದೆಲ್ಲ. ಮತ್ತೆ ಇನ್ನೊಂದು ಅದರ ಇನ್ಫೆಕ್ಷನ್ ಏನಾದ್ರು ಇತ್ತು. ಇಸ್ ದೇರ್ ಅ ಥಿಂಗ್ ಕಾಲ್ಡ್ ಟೈಮ್ ಅನ್ನೋದು, ಇಷ್ಟು ಟೈಮ್ ತನಕ ಅನ್ನೋದು? ಇಫ್ ದೇ ಆರ್ ನಾಟ್ ಗೆಟಿಂಗ್ ಚಿಲ್ಡ್ರನ್, ಇಫ್ ವೈಫ್ ಇಸ್ ನಾಟ್ ಗೆಟಿಂಗ್ ಪ್ರೆಗ್ನೆಂಟ್ ಅಂತಂದ್ರೆ ವಿ ಕಾಲ್ ದೆಮ್ ಆಸ್ ಎ ಇನ್ಫರ್ಟೈಲ್ ಕಪಲ್. ದೇ ಆರ್ ಯೂಸಿಂಗ್ ಎನಿ ಕಾಂಟ್ರಸೆಪ್ಟಿವ್ಸ್ ಅಂತಂದ್ರೆ ಕಾಂಟ್ರಸೆಪ್ಟಿವ್ಸ್ ಸ್ಟಾಪ್ ಮಾಡಿ 1 year ಆದ್ರೂ ಮಕ್ಕಳಾಗ್ತಾ ಇಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ಹ್ಯಾವ್ ಟು ಸೀಕ್ ಮೆಡಿಕಲ್ ಅಟೆನ್ಷನ್. ಅಂಡ್ ಈ ಟೈಮ್ ನಲ್ಲಿ ಅದಕ್ಕೆ ಎಫೆಕ್ಟಿವ್ ಟ್ರೀಟ್ಮೆಂಟ್ ಇದೆ. ಅಂಡ್ ಡಾಕ್ಟರ್, ಈಗ ಮೈಕ್ರೋ ಸರ್ಜಿಕಲ್ ವೆರಿಕೋಸೀಲೆಕ್ಟಮಿ ಮತ್ತೆ ಸ್ಪರ್ಮ್ ರಿಟ್ರೀವಲ್ ಪ್ರೊಸೀಜರ್ಸ್ ಅಂದ್ರೆ ಏನು? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ವ್ಯಾರಿಕೋಸೀಲ್ ಪ್ರಾಬ್ಲಮ್ ಇರೋ. ಈಗ ವ್ಯಾರಿಕೋಸೀಲ್ ಅಂತಂತಂದ್ರೆ ಸಾಮಾನ್ಯವಾಗಿ 100ರಲ್ಲಿ ಒಂದು 50-60 ಮೇಲ್ಸ್ ಗೆ ಕಂಡು ಬರಬಹುದು. ಅದು ಯಾವ ಗ್ರೇಡ್ ಆದ್ರೆ ಇರ್ಬೋದು. ಗ್ರೇಡ್ 1 ಇರ್ಬೋದು, ಅದು ಗೊತ್ತೇ ಆಗೋದಿಲ್ಲ. ಗ್ರೇಡ್ 2, 3 ಅಂತ ಎಲ್ಲ ಇದೆ. ಸಾಮಾನ್ಯವಾಗಿ ಪ್ರಾಬ್ಲಮ್ ಮಾಡುವಂತದ್ದು ಗ್ರೇಡ್ 2 to 3 ವ್ಯಾರಿಕೋಸಿಲ್ ಇರುವಂತವ್ರು ನೀವು ತಗೊಂಡ್ರೆ ಅದರಲ್ಲಿ ಒಂದು 15-20% ಅವ್ರಿಗೆ ಮಾತ್ರ ತೊಂದರೆ ಮಾಡುವಂತ. 7 ಪ್ಯಾರಾಮೀಟರ್ಸ್ ಅಲ್ಲಿ ತೊಂದರೆ ಆಗಿದ್ರೆ, ಟೆಸ್ಟಿಸ್ ಸೈಜ್ ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಪೇನ್ ಬರುತ್ತೆ ಕೆಲವೊಬ್ಬರಲ್ಲಿ, ಎಲ್ಲರಲ್ಲೂ ಅಲ್ಲ, ಕೆಲವೊಬ್ಬರಲ್ಲಿ ಪೇನ್ ಬರುತ್ತೆ. ತುಂಬಾ ಡ್ರ್ಯಾಗಿಂಗ್ ಪೇನ್ ಇರುತ್ತೆ, ಕೂತ್ಕೊಂಡ್ರು ನಿಂತ್ಕೊಂಡ್ರು ಎಳಿತಾ ಇರುತ್ತೆ, ಸೊಂಟ ನೋವು ಬರುತ್ತೆ ಸ್ವಲ್ಪ ಆ ಸೈಡ್ ಮಾತ್ರ. ಸೊ ಆ ತರ ಏನಾದ್ರು ಸಮಸ್ಯೆಗಳು ಆಗ್ತಾ ಇದ್ರೆ ಅವರಲ್ಲಿ ವೆರಿಕೋಸಿಲ್ ಅನ್ನು ಅವ್ರು ರಿಪೇರಿ ಮಾಡ್ಬೇಕಾಗಿ ಬರುತ್ತೆ. ಅದ್ರಲ್ಲಿ ಡಿಫ್ರೆಂಟ್ ಮೆಥಡ್ಸ್ ಎಲ್ಲ ಇದೆ. ಓಲ್ಡನ್ ಮೆಥಡ್ಸ್ ಅಲ್ಲಿ ಒಂದು 10 ಸೆಂಟಿಮೀಟರ್ ಓಪನ್ ಮಾಡಿ ಮೇಲ್ಭಾಗದಲ್ಲಿ ಕೊಯ್ದು ಪರ್ಮ್ಯಾಟಿಕ್ ಕಾರ್ಡ್ ಅನ್ನು ಹೊರಗಡೆ ತೆಗೆದು ಅದನ್ನ ಸರ್ಜರಿ ಎಲ್ಲ ಮಾಡ್ಬೇಕಿದೆ. ಬಟ್ ನಾವು ಸ್ಟ್ಯಾಂಡರ್ಡ್ ಈಸ್ ಸಬ್ ಇಂಗ್ವೈನಲ್ ಮೈಕ್ರೋ ಸರ್ಜಿಕಲ್ ವ್ಯಾರಿಕೋಸಿಲೆಕ್ಟಮಿ ಅಂತ. ಸೊ ವಿ ಕ್ಯಾನ್ ಡೂ ಇಟ್ ಆಸ್ ಅ ಡೇ ಕೇರ್ ಪ್ರೊಸೀಜರ್. ಮಾರ್ನಿಂಗ್ ಬಂದು ಈವ್ನಿಂಗ್ ಆಗಿ ಯು ಕ್ಯಾನ್ ಗೋ ಬೈ ವಾಕಿಂಗ್ ವಿತೌಟ್ ಎನಿಬಡೀಸ್ ಅಸಿಸ್ಟೆನ್ಸ್. ಫಾರ್ ದ ಪಾಸ್ಟ್ 5 years we are doing microsurgical varicocelectomy. My patients will get admitted in the morning and they'll go home by walking in the evening. It is a very simple procedure and needs just ಒಂದು 5 millimeter opening ಬೇಕಷ್ಟೇ. Only 5 millimeters opening, and through the microscope we operate. We have to use microscope because a testicular artery, it is very minute artery, you cannot see by naked eyes. If you do a microsurgical procedure for that, definitely you can correctly identify the testicular artery and you can save it. Testicular artery ಏನಾದ್ರು ಅದಕ್ಕೆ ಇಂಜುರಿ ಆಯ್ತು ಅಂತಂದ್ರೆ definitely you may lose the testis. Usage of microscope is mandatory nowadays. Or other thing is you can do it by laparoscopy or robotic also. ಇನ್ನೊಂದು ನೀವ್ ಹೇಳ್ದಾಗೆ ಡಾಕ್ಟರ್, ಪುರುಷರು ಹಿಂಜರಿಯೋದಂದ್ರೆ ವೈದ್ಯರನ್ನ ಭೇಟಿ ಮಾಡಕ್ಕಾಗ್ಲಿ ಅಥವಾ ಕೌನ್ಸಿಲರ್ ನ ಭೇಟಿ ಮಾಡೋಕ್ಕಾಗ್ಲಿ ಹಿಂಜರಿಯೋದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಸಮಸ್ಯೆ ಮತ್ತೆ ಪ್ರೀಮೆಚೂರ್ ಎಜಾಕ್ಯುಲೇಷನ್ ಇಂದ. ಈ ಸಮಸ್ಯೆಗಳ ಬಗ್ಗೆ ಒಂದು ಬ್ರೀಫ್ ಕೊಡ್ತೀರಾ ನಮ್ಗೆ? ಇದು ಏನು? ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತಂದ್ರೆ ದೇರ್ ಆರ್ ಡಿಫರೆಂಟ್ ಕ್ಯಾಟಗರಿ ಇದೆ ಎರೆಕ್ಟೈಲ್ ಡಿಸ್ಫಂಕ್ಷನ್. ಕೆಲವೊಬ್ಬರು ಎರೆಕ್ಷನ್ ಆಗುತ್ತೆ, ಬೇಗನೆ ಎಜಾಕ್ಯುಲೇಟ್ ಆಗುತ್ತೆ. ಅಂದ್ರೆ ನಾ ಕೇಳ್ತಿರೋದು, ಇದಕ್ಕೆ ಫಿಸಿಕಲ್ ಫ್ಯಾಕ್ಟರ್ಸ್ ಪ್ಲೇ ಮಾಡುತ್ತೆ, ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಮಾತ್ರನೇನಾ ಅಂತ? ಬೋತ್. ಅಂಡ್ ಇನ್ನೊಂದು ಸ್ಟಡಿ ಹೇಳುತ್ತೆ, ಈ ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗೋದು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಥವಾ ನಾವೇನು ಶ್ರೋಣಿ ಮಸಲ್ಸ್ ಅಂತೀವಲ್ಲ, ಅದು ವೀಕ್ ಆದಾಗ ಅಂತ. ಸೊ ಅವ್ರು ಹೇಳ್ತಾರೆ ಕೆಗಲ್ ಎಕ್ಸರ್ಸೈಸಸ್, ಕೋರ್ ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ಮಾಡೋದ್ರಿಂದ ಇದು ಆಗುತ್ತೆ, ಸರಿ ಆಗುತ್ತೆ. ನಾಟ್ ಓನ್ಲಿ ದ ಪೆಲ್ವಿಕ್ ಫ್ಲೋರ್ ಮಸಲ್ ಎಕ್ಸರ್ಸೈಸಸ್. ಓಕೆ. ಮತ್ತೆ ಇನ್ನೊಂದು ಅಂತಂದ್ರೆ ಎರೆಕ್ಟೈಲ್ ಡಿಸ್ಫಂಕ್ಷನ್ ಗೆ ದೇರ್ ಆರ್ ಡಿಫರೆಂಟ್ ರೀಸನ್ಸ್. ವಿ ನೀಡ್ ಟು ಫೈಂಡ್ ಔಟ್ ವಾಟ್ ರೀಸನ್ ಹಿ ಇಸ್ ಹ್ಯಾವಿಂಗ್. ಕೆಲವೊಬ್ಬರಲ್ಲಿ ಆರ್ಟರಿಯಲ್ ಇನ್ಸಫಿಷಿಯನ್ಸಿ ಇರುತ್ತೆ, ಕೆಲವೊಬ್ಬರಲ್ಲಿ ವೀನಸ್ ಇನ್ಸಫಿಷಿಯನ್ಸಿ ಅಂತ ಇರುತ್ತೆ, ಕೆಲವೊಬ್ಬರಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರಬಹುದು. ಜಸ್ಟ್ ಹೈಪೋಗೊನಾಡಿಸಮ್ ಅಂತ ಹೇಳ್ತೀವಿ, ಅಂದ್ರೆ ಟೆಸ್ಟೋಸ್ಟೆರಾನ್ ಕಡಿಮೆ ಇರೋದು. ಸೊ ಆ ಕಾರಣ ಇರಬಹುದು. ಸೊ ವಿ ಕ್ಯಾನಾಟ್ ಜನರಲೈಸ್ ವಾಟ್ ಕೈಂಡ್ ಆಫ್ ಪ್ರಾಬ್ಲಮ್ ಹಿ ಇಸ್ ಹ್ಯಾವಿಂಗ್ ಅಂತ. ವಿ ನೀಡ್ ಟು ಇವ್ಯಾಲ್ಯೂಯೇಟ್ ಅಂಡ್ ಅಕಾರ್ಡಿಂಗ್ ಟು ದಟ್ ವಿ ಹ್ಯಾವ್ ಟು ಆಕ್ಟ್. ಸುಮ್ಮನೆ ಕೆಗಲ್ಸ್ ಎಕ್ಸರ್ಸೈಸ್ ಮಾಡುವಂತ ಎಲ್ಲ ಎರೆಕ್ಟೈಲ್ ಡಿಸ್ಫಂಕ್ಷನ್ ಪೇಷಂಟ್ ಗೆ ಹೇಳಿದ್ರೆ ದಟ್ ವಿಲ್
not work. Definitely exercise, any form of exercise, definitely it is good for health, general health, and for the erection problem also. In doctor, what about premature ejaculation then? ಇದ್ರ ಬಗ್ಗೆ Yeah, premature ejaculation ಅಂದ್ರೆ usually if it is less than 2 minutes ಹೊರಗಡೆ ejaculate ಆಯ್ತು ಅಂತಂದ್ರೆ we call it as a premature ejaculation ಅಂತ. Male partner also will be annoyed ಅಂದ್ರೆ satisfy ಇರೋದಿಲ್ಲ, ಮತ್ತೆ even the female partner also within 2 minutes ಅಲ್ಲಿ ಇದ್ರಲ್ಲಿ ಸೈಕಾಲಜಿಕಲ್ ಫ್ಯಾಕ್ಟರ್ ಜಾಸ್ತಿ ಇದೆಯಾ ಅನ್ನೋದು. Definitely the psychological factors. Other thing is sensitivity of glands will be more in these kind of patients. Okay, yes. So ಅದಕ್ಕಾಗಿ ಬೇಗನೆ they'll achieve the orgasm and they will ejaculate. Effective treatments are available nowadays. The medications, ointments ಎಲ್ಲ. So ಆತರ ಏನಾದರೂ ಪ್ರಾಬ್ಲಮ್ ಇದ್ರೆ definitely better not to shy. Yes. Come forward and take the effective treatment. ಡಾಕ್ಟರ್, ಇನ್ನೊಂದು ಶಾಕ್ ವೇವ್ ಥೆರಪಿ ಮತ್ತೆ ಪೀನೈಲ್ ಇಂಪ್ಲಾಂಟ್ಸ್ ಅಂದ್ರೆ ಏನು, ಇದ್ರ ಬಗ್ಗೆ ಒಂದು ಬ್ರೀಫ್ ಮಾಡಿ. Shockwave therapy used for erectile dysfunction, yes. but actually speaking, it has a limited value. Shockwave treatment. Few claim that it has having a very good results, but as such, if you go through the literature, if you see it, the science literature, it has very limited value. Okay, and definitely penile implants, if it is a last resort, it's a surgery. Actually, it's a last resort. ಯಾರಾದರೂ erectile dysfunction ಅಂತ ಪೇಷಂಟ್ ಬಂದ್ರು ಅಂತಂದ್ರೆ ಸಡನ್ ನೀನ್ penile implant ಹಾಕ್ಸ್ಕೊಂತ ಹೇಳಲಿಕ್ಕೆ ಆಗೋದಿಲ್ಲ. When all other measures fails, ಹೇಳಿದಾಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್, ಮೆಡಿಕೇಶನ್ಸ್, ಇಂಜೆಕ್ಷನ್ಸ್ ಮತ್ತೆ ಸೋಷಿಯಲ್ ಫ್ಯಾಕ್ಟರ್ಸ್ ಏನೇ ಇದ್ರು ಅದನ್ನ ಕರೆಕ್ಷನ್ ಮಾಡಿ ಆದ್ಮೇಲೂ ಇಫ್ ಈಸ್ ನಾಟ್ ಗೆಟಿಂಗ್ ಎರೆಕ್ಷನ್ಸ್ ಎರೆಕ್ಷನ್ ಆಗ್ತಾ ಇಲ್ಲ ಅಂತಂದಾಗ ಡೆಫಿನೆಟ್ಲಿ ಪಿನೈಲ್ ಇಂಪ್ಲಾಂಟ್ ಸರ್ಜರಿ ಈಸ್ ಇಂಡಿಕೇಟೆಡ್. ಪಿನೈಲ್ ಇಂಪ್ಲಾಂಟ್ಸ್ ಅಲ್ಲೇ ದೇರ್ ಆರ್ ವೆರೈಟಿ ಆಫ್ ಇಂಪ್ಲಾಂಟ್ಸ್ ಹವ್ ಕಮ್ ನೌ. ವಿ ಹ್ಯಾವ್ ವೆರಿ ಅಡ್ವಾನ್ಸ್ಡ್ ಇಂಪ್ಲಾಂಟ್ಸ್ ಆಲ್ಸೋ. ಅದ್ರಲ್ಲಿ ಕನ್ಸೀಲ್ ಮಾಡುವಂಥದ್ದು, ಕನ್ಸೀಲ್ ಆಗದೆ ಇರುವಂಥದ್ದೆಲ್ಲ ಇದೆ. ಕನ್ಸೀಲ್ ಮಾಡುವಂಥದ್ದು ಅಂದ್ರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಆದ್ರೆ that is actually better. Whenever he desires, he can just with a pump he can get a erection and he can do intercourse. Little cheaper versions ಇದೆ ಅದರಲ್ಲಿ, ಸ್ವಲ್ಪ ಕನ್ಸಿಲ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ, ಬಟ್ ಡೆಫಿನೆಟ್ಲಿ ದೇ ವಿಲ್ ಮ್ಯಾನೇಜ್ ಇಟ್. ಡಾಕ್ಟರ್, ಈಗ ಆನ್ಲೈನ್ ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತ ಅಂದ್ರೆ ಅದು ಲೋ ಟೆಸ್ಟೋಸ್ಟಿರಾನ್. ಫಸ್ಟ್ ನಮಗೆ ಟೆಸ್ಟೋಸ್ಟಿರಾನ್ ಅಂದ್ರೆ ಏನು ಅಂತ ಹೇಳಿ, ಹಾಗೆ ಲೋ ಟೆಸ್ಟೋಸ್ಟಿರಾನ್ ಅನ್ನೋದು ಪುರುಷನ ಹೇಗೆ ಅಫೆಕ್ಟ್ ಮಾಡುತ್ತೆ ಅದನ್ನು ಹೇಳಿ. ಟೆಸ್ಟೋಸ್ಟಿರಾನ್ ಇಸ್ ಮೇಲ್ ಹಾರ್ಮೋನ್. ನಾನು ಗಂಡಸು ಅಂತ ಹೇಳಬೇಕು ಅಂತಂದ್ರೆ ಐ ಶುಡ್ ಹ್ಯಾವ್ ಟೆಸ್ಟೋಸ್ಟಿರಾನ್, ಮೋರ್ ಆಫ್. ಅಂದ್ರೆ ಹೆಣ್ಮಕ್ಳಲ್ಲಿ ಇರಲ್ವಾ ಇದು? ಇರುತ್ತೆ, ಬಟ್ ಇಟ್ ಇಸ್ ಇನ್ ಕ್ವಾಂಟಿಟಿ, ಇಟ್ ಇಸ್ ವೆರಿ ಲೆಸ್ ಕ್ವಾಂಟಿಟಿ. ಬಟ್ ಗಂಡಸರಲ್ಲಿ ಇಟ್ ವಿಲ್ ಬಿ ಇನ್ ಹೈ ಕ್ವಾಂಟಿಟಿ. ಬಿಕಾಸ್ ಆಫ್ ಟೆಸ್ಟೋಸ್ಟೆರಾನ್ ಅಲ್ಲಿ ಮೇಲ್ಸ್ ವಿಲ್ ಗೆಟ್ ಮುಸ್ಟಾಚ್, ಮೇಲ್ ವಿಲ್ ಗೆಟ್ ಬಿಯರ್ಡ್ ಅಂಡ್ masculinity. ಎಲ್ಲದನ್ನು that is because of testosterone. Okay, that is a hormone which induces all these things. Definitely. Yes, okay. Even male voice barodunu, it is because of testosterone. Okay. Otherwise we will become female voice. Yes. Okay. Yes, okay. So it is a normal physiological hormone which is produced ಮೋರ್ ಇನ್ ಮೇಲ್ಸ್. ಆತರ ಫಿಮೇಲ್ಸ್ ಇಲ್ಲಿ ಇರೋದಿಲ್ಲ ಅಂತಲ್ಲ, ಫಿಮೇಲ್ಸ್ ಅಲ್ಲೂ ಸ್ವಲ್ಪ ಕ್ವಾಂಟಿಟಿ ಬೇಕೇ ಬೇಕಾಗತ್ತೆ. ಎಷ್ಟು ಅವರ ಫಿಮೇಲ್ ಫಿಸಿಯಾಲಜಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಇದ್ರೆ, ಇಲ್ಲ ಅಂತಂದ್ರೆ ಫಿಮೇಲ್ಸ್ ಆಲ್ಸೋ ವಿಲ್ ಗೆಟಿಂಗ್ ಮುಸ್ಟಾಚ್ ಅಂಡ್ ಮೇಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಟೆಸ್ಟೋಸ್ಟೆರಾನ್. ಅಂಡ್ ಎರೆಕ್ಷನ್ ಗೆ ಡೆಫಿನೆಟ್ಲಿ ಇಟ್ ಇಸ್ ನೀಡೆಡ್. ಸೊ ಇದು ಹೇಗೆ ಅಫೆಕ್ಟ್ ಮಾಡುತ್ತೆ ಕಮ್ಮಿ ಇದ್ರೆ? ಕಡಿಮೆ ಆದ್ರೆ ಒಂದು ಹೇಳಿದ್ನಲ್ಲ, ಮ್ಯಾಸ್ಕುಲಿನಿಟಿ ಕಡಿಮೆ ಆಗುತ್ತೆ, ಆಲ್ ಮೇಲ್ ಫೀಚರ್ಸ್ ವಿಲ್ ಬಿ ಲೆಸ್. ಸ್ಲೀಪ್ ಅಂಡ್ ಆಲ್ ಅದನ್ನು ಅಫೆಕ್ಟ್ ಮಾಡುತ್ತೆ. Definitely. Whole psychology will change. Whole male psychology will change. Yes, okay. Mindset itself will change. If you have a low testosterone level. Low testosterone levels ಇತ್ತಂದ್ರೆ ಒಂದು ಬಿಯರ್ಡ್ ಮತ್ತೆ ಮುಸ್ಟಾಚ್ ಎಲ್ಲ ಆಕ್ಚುಲಿ ವೆರಿ ಸ್ಪಾರ್ಸ್, ಅಂದ್ರೆ ತುಂಬಾ ಕಡಿಮೆ. ಅದು ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಹೇಳ್ತೇವೆ ನಾವು, ತುಂಬಾ ಕಡಿಮೆ ಇರುತ್ತೆ ಮುಸ್ಟಾಚ್. ಅಂದ್ರೆ ಇದು ರೇಸ್ ಗೆ ಸ್ಪೆಸಿಫಿಕ್ ಅಂತ ಕೇಳ್ತಿರೋದು, ಬಿಕಾಸ್ ಕೌಕಾಶಿಯನ್ ರೇಸ್ ತಗೊಂಡ್ರೆ ಅವರಲ್ಲಿ ಕಮ್ಮಿನೇ, ನಾವು ನಮ್ಮ ಇಂಡಿಯನ್ ರೇಸ್ ನೋಡೋದಕ್ಕಿಂತ. ಸೊ ಐ ಆಮ್ ಆಸ್ಕಿಂಗ್ ನಥಿಂಗ್ ಲೈಕ್, ಬಟ್ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ಅಂತ it should be in that range. So diagnosis criteria kuda range nodi. Treatment is what? Treatment is you have to categorize the patient. Your treatment antandre testosterone kadame ittu antandre, one thing is again repeat the testosterone levels. Yakantandre there is a specific timing. Ee testosterone ನಾವು ಟೆಸ್ಟ್ ಮಾಡಬೇಕು ಅಂತಂದ್ರೆ ಪೀಕ್ ಇರುವಾಗ ಟೆಸ್ಟ್ ಮಾಡಬೇಕು. ಟೆಸ್ಟೋಸ್ಟೆರಾನ್ ನಮ್ಮ ಫಿಸಿಯಾಲಜಿಕಲಿ ಪೀಕಿಂಗ್ ಆಗೋದು ಯಾವಾಗ ಅಂದ್ರೆ ಅರ್ಲಿ ಮಾರ್ನಿಂಗ್ 4 ಇಂದ 10. You have to take sample during that period. ಯಾರಾದ್ರೂ ಒಂದು ರಿಪೋರ್ಟ್ ತಗೊಂಡ್ಬಂದಿದ್ದಾರೆ ಟೆಸ್ಟೋಸ್ಟೆರಾನ್ ಕಡಿಮೆ ಇದೆ ನಂದು, ಡಾಕ್ಟರ್ ಏನ್ ಮಾಡೋದು ಅಂತ ರಿಪೋರ್ಟ್ ತಗೊಂಡ್ಬಂದಿದ್ದಾರೆ ಅಂತಂದ್ರೆ, ಫಸ್ಟ್ ಥಿಂಗ್ ಈಸ್ ವಿ ಹ್ಯಾವ್ ಟು ಸಿ ಟೈಮಿಂಗ್ಸ್, ವಾಟ್ ಟೈಮ್ ದೇ ಹ್ಯಾವ್ ಟೇಕನ್ ದ ಸ್ಯಾಂಪಲ್ ಟೈಮಿಂಗ್ ಸರಿ ಇಲ್ಲ ಅಂತಂದ್ರೆ ವಿ ಹ್ಯಾವ್ ಟು ಡೆಫಿನೆಟ್ಲಿ ರಿಪೀಟ್ ಇಟ್. ಯಾಕಂತಂದ್ರೆ ಆಫ್ಟರ್ 10 o'clock in the morning it starts
ಡಿಕ್ಲೈನ್. ವಿ ಹ್ಯಾವ್ ಟು ಪಿಟ್ ದ ಸ್ಯಾಂಪಲ್ ಇನ್ ಡ್ಯೂರಿಂಗ್ ದಟ್ ಟೈಮ್ 4 to 10 o'clock. ರಿಪೀಟ್ ಮಾಡಿ ನೋಡಿ ಆದ್ಮೇಲೂ ಕಡಿಮೆ ಇದೆ ಅಂತಂತ ಅದ್ರಲ್ಲಿ ನಾವು ಕೆಟಗರೈಸ್ ಮಾಡ್ತೇವೆ. ಪೇಷಂಟ್ ಈಗ ಆಲ್ರೆಡಿ ಮಗು ಎಲ್ಲ ಆಗಿದೆ, ಹ್ಯಾವ್ ಓನ್ಲಿ ಎರೆಕ್ಷನ್ ಪ್ರಾಬ್ಲಮ್, ದೇ ಆರ್ ನಾಟ್ ಕನ್ಸರ್ನ್ ಅಬೌಟ್ ಫರ್ಟಿಲಿಟಿ ಅಂತಂದ್ರೆ ಅವರಿಗೆ ಬೇರೆ ತರ ಟ್ರೀಟ್ಮೆಂಟ್ ಕೊಡ್ಬೇಕಾಗತ್ತೆ. ಇಫ್ ದೇ ಆರ್ ಕನ್ಸರ್ನ್ ಅಬೌಟ್ ಫರ್ಟಿಲಿಟಿ, ಇನ್ನು ಮಕ್ಕಳಾಗಿಲ್ಲ, ಈಗ ತಾನೇ ಸದ್ಯದಲ್ಲೇ ಮದುವೆ ಆಗಿದ್ದಾರೆ ಅಂತಂದ್ರೆ ಡಿಫರೆಂಟ್ ಟ್ರೀಟ್ಮೆಂಟ್ ಫಾರ್ ದೆಮ್. ಸೊ ಡೈರೆಕ್ಟ್ಲಿ ಟೆಸ್ಟೋಸ್ಟೆರಾನ್ ಇಂಜೆಕ್ಷನ್ಸ್ ಅಂತವ್ರಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ. ಈಗ ಟೆಸ್ಟೋಸ್ಟೆರಾನ್ ಕಡಿಮೆ ಇತ್ತು, ಫ್ಯಾಮಿಲಿ ಕಂಪ್ಲೀಟ್ ಆಗಿದ್ದಾರೆ, ಓಲ್ಡ್ ಎನಫ್ ಅಂತಂದ್ರೆ ಅವರಲ್ಲಿ ಡೈರೆಕ್ಟ್ ಟೆಸ್ಟೋಸ್ಟೆರಾನ್ ಲೆವೆಲ್ಸ್ ಕಡಿಮೆ ಇತ್ತು ಅಂದ್ರೆ ಅದನ್ನ ಸಪ್ಲಿಮೆಂಟ್ ಮಾಡಬಹುದು. ಡಿಫರೆಂಟ್ ಫಾರ್ಮುಲೇಷನ್ಸ್, ಓರಲ್, ಇಂಜೆಕ್ಟಬಲ್ಸ್ ಎಲ್ಲ ಇದೆ, ಕೊಡಬಹುದು. ಬಟ್ ಇಫ್ ದೇ ಆರ್ ಸೀಕಿಂಗ್ ಫರ್ಟಿಲಿಟಿ, ಇಫ್ ದೇ ಆರ್ ಕನ್ಸರ್ನ್ಡ್ ಅಬೌಟ್ ಫರ್ಟಿಲಿಟಿ ಅಂತಂದ್ರೆ ಟೆಸ್ಟೋಸ್ಟೆರಾನ್ ಕೊಟ್ರೆ ಆಕ್ಚುಲಿ ಫರ್ಟಿಲಿಟಿ ವಿಲ್ ಗೋ ಡೌನ್. ಇಟ್ಸ್ ಯೂಸ್ಡ್ ಆಸ್ ಮೇಲ್ ಕಾಂಟ್ರಾಸೆಪ್ಟಿವ್ pill, that contains testosterone. If you supply testosterone from outside, if it is not produced naturally, ಈಗ ಜನ ಎಲ್ಲ ಇಂತಿಂತ ಆಹಾರದಲ್ಲಿದೆ ಅಂತ ತಿನ್ನೋದು ಶುರು ಮಾಡಿದ್ದಾರೆ. it is actually testosterone is used as a male contraceptive pill. ನೋಡಿ, ಇದು ಬಹಳ ಮುಖ್ಯ ನಮ್ಮ ಆಡಿಯನ್ಸ್ ಗೆ ಅಲ್ವಾ. ನಾವು ಜಿಮ್ ಮಾಡ್ಬೇಕು, ಅಗ್ರೆಸಿವ್ ಆಗ್ಬೇಕು ಅಂತ ದಿನ ಗೊತ್ತಿಲ್ಲದೆ ಸಪ್ಲಿಮೆಂಟ್ ಇದು ಟೆಸ್ಟೋಸ್ಟೆರಾನ್ ಅಲ್ಲಿದ್ರೆ will come those who are taking supplements. ಡಾಕ್ಟರ್ ಅದ್ರಲ್ಲಿ ಏನು ಇಲ್ಲ ಅಂತ ಹೇಳ್ತಾರೆ, ಜಸ್ಟ್ ಪ್ರೋಟೀನ್ ಮಿಲ್ಕ್ ಶೇಕ್ ಅಂತ ಹೇಳ್ತಾರೆ ಅಂತ. That definitely will contain testosterone. If you check their fertility panel, definitely the sperm counts udella kadime irutte. So stop taking external testosterone. Try to build naturally. If a proteins beku nimage body build ಮಾಡಬೇಕು ಅಂತಂದ್ರೆ ಯೂಸ್ ಆಫ್ ನ್ಯಾಚುರಲ್ ಪ್ರೋಟೀನ್ಸ್. ಕರೆಕ್ಟ್ ಡಾಕ್ಟರ್. ಈಗ ಇಂಪಾರ್ಟೆಂಟ್ ಲಾಂಗ್ ಡಿಸ್ಕಷನ್ಗೆ ನಾವು ಬರೋಣ. ಪುರುಷರ ಲೈಫ್ ಸ್ಟೈಲ್ ಅವರ ಜನನಾಂಗವನ್ನ ಹಾಗೆ ಅವರ ಸಂತಾನೋತ್ಪತ್ತಿ ಕ್ರಿಯೆಗೆ ಸಮಸ್ಯೆ ಮಾಡುತ್ತೆ ಅಂತ ನೀವು ಹೇಳಿದ್ರಿ. ಸೊ ಐಡಿಯಲ್ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಹೇಗಿರ್ಬೇಕು ಪುರುಷರ? ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ಈಗ ಡಾಕ್ಟರ್ ಹತ್ರ ಬಂದಾಗ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಇನ್ನೊಂದು ಅಂತಂದ್ರೆ ಈಗ ನಾವು ಡಾಕ್ಟರ್ ಹತ್ರ ಹೋಗೋದಕ್ಕಿಂತ ಮುಂಚೆ ನಾವು ಏನೇನು ಕರೆಕ್ಷನ್ ಮಾಡ್ಕೋಬೇಕು ಅದು ನಮ್ಮ ಲೈಫ್ ಸ್ಟೈಲ್ ಕರೆಕ್ಷನ್ ಅಂತ ಹೇಳೋದು. ಲೈಫ್ ಸ್ಟೈಲ್ ಅಲ್ಲಿ ಮೇನ್ ಆಗಿ ರೆಗ್ಯುಲರ್ ಡೇ ಅಂದ್ರೆ ಎಕ್ಸರ್ಸೈಸಸ್, ಅಟ್ ಲೀಸ್ಟ್ 5 days in a week. ಎಕ್ಸಸೈಸ್ ಬೇಕು. ಅಂಡ್ ಅದರ್ ಥಿಂಗ್ ಇಸ್ ಎಕ್ಸಸೈಸ್ ಅಂದ್ರೆ ನಾನು ಸುಮ್ಮನೆ ನಡ್ಕೊಂಡು ಬರ್ತಾನೆ ಅಂತಂದ್ರೆ ಅದು ಯೂಸ್ ಆಗೋದಿಲ್ಲ. ಸೊ ಯುವರ್ ಎಕ್ಸಸೈಸ್ ಟೈಮಿಂಗ್ ಸ್ಟಾರ್ಟ್ಸ್ ಫ್ರಮ್ ದ ಟೈಮ್ ಯು ಸ್ಟಾರ್ಟ್ ಸ್ವೆಟಿಂಗ್. ಅಲ್ಲಿಂದ ಅಟ್ ಲೀಸ್ಟ್ ಒಂದು 30 to 45 minutes ಯು ಹ್ಯಾವ್ ಟು ಡೂ ಎಕ್ಸಸೈಸ್. ಅದಕ್ಕೂ ಮುಂಚೆ ಬರೀ ವಾರ್ಮ್ ಅಪ್ ಅಷ್ಟೇ, 15 minutes ವಾರ್ಮ್ ಅಪ್. ಸ್ವೆಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿ ಆದ್ಮೇಲೆ ಒಂದು 30 ರಿಂದ 45 ನಿಮಿಷ ಎಕ್ಸಸೈಸ್ ಮಾಡ್ಲೇಬೇಕಾಗುತ್ತೆ. ಎಕ್ಸಸೈಸ್ ಇಸ್ ಮಸ್ಟ್. ಎಕ್ಸಸೈಸ್ ಅಂದ್ರೆ ವಾಕಿಂಗ್ ಆಗಿರಬಹುದು, ಎನಿ ಫಾರ್ಮ್ ಆಫ್ ಎಕ್ಸಸೈಸ್, ಬ್ರಿಸ್ಕ್ ವಾಕಿಂಗ್, jogging, ಮೇಲುಸಿರು ಬರುವಂತದ್ದು, brisk walking, jogging, or yoga, or gym. Any kind of exercise is good for health. Timings also 30 to 45 minutes. And preferably morning better, evening better atra idea? Morning exercise is always better. ಅಂತಂದ್ರೆ ಬಿಸಿಲು, ಬೆಳಗಿನ ಬಿಸಿಲು ಫ್ರೀ. ಆಲ್ಸೋ ಸಪ್ಲಿಮೆಂಟೇಶನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಈಗ ಅದನ್ನ ತಗೊಳ್ಳೋದೇ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ. ವೈಟಮಿನ್ ಟ್ಯಾಬ್ಲೆಟ್ಸ್, ಈ ವೈಟಮಿನ್ಸ್, ಈಗ ಬಿ ಕಾಂಪ್ಲೆಕ್ಸ್, ಅದು ಇದು ಅಂತ ಹೇಳ್ತಾರೆ, ಆಲ್ ಫಿಲ್ಟರ್ಡ್ ಫಾರ್ಮ್ ಅಷ್ಟೇ. ಎವ್ರಿಥಿಂಗ್ ಇಸ್ ಅವೈಲೇಬಲ್ ಇನ್ ಅವರ್ ಡಯಟ್. ಆ ಲೈಫ್ ಸ್ಟೈಲ್ ಅಲ್ಲಿ ಇನ್ನೊಂದು ಡಯಟ್, ಫ್ರೂಟ್ಸ್, ವೆಜಿಟೇಬಲ್ಸ್ ಇನ್ ಡಯಟ್, ಲಿಮಿಟೆಡ್ ಅನಿಮಲ್ ಪ್ರೋಟೀನ್ಸ್. ಅನಿಮಲ್ ಪ್ರೋಟೀನ್ಸ್ ತಿನ್ಲೇಬಾರ್ದು ಅಂತ ಇಲ್ಲ, ಲಿಮಿಟೆಡ್ ನಾನ್ ವೆಜ್ ತಗೊಳ್ಳೋದು ಒಳ್ಳೇದು. ಅದರಲ್ಲಿ ಫ್ರೈಡ್ ನಾನ್ ವೆಜ್ ಅನ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು. ಲಾಟ್ ಆಫ್ ಫ್ರೂಟ್ಸ್ ಅಲ್ಲಿ ಸಿಟ್ರಸ್ ಫ್ರೂಟ್ಸ್, ಹುಳಿ ಅಂಶ ಇರುವಂತ ಹಣ್ಣುಗಳನ್ನ ಯಥೇಚ್ಛವಾಗಿ ತಗೊಳ್ಳೋದು ಒಳ್ಳೇದು. ಅದರಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಜಾಸ್ತಿ ಇರುತ್ತೆ, ಮತ್ತೆ ವೈಟಮಿನ್ಸ್ ರಿಚ್. ಟೇಕ್ ಲಾಟ್ ಆಫ್ ಸಿಟ್ರಸ್ ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಆಲ್ಸೋ. ದೇರ್ ಆರ್ ರಿಚ್ ಸೋರ್ಸಸ್ ಆಫ್ ಆಂಟಿಆಕ್ಸಿಡೆಂಟ್ಸ್. ಆಂಟಿಆಕ್ಸಿಡೆಂಟ್ಸ್ ಅನ್ನೋದು ಸ್ಪರ್ಮ್ ಹೆಲ್ತ್ ಅನ್ನ ಇಂಪ್ರೂವ್ ಮಾಡುವಂತ, ಅಂದ್ರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಕಮ್ಮಿ ಮಾಡುತ್ತೆ. ಸೊ ಇಫ್ ಯು ಆರ್ ಸ್ಮೋಕಿಂಗ್ ಆರ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ ಈಸ್ ಇಂಜುರಿಯಸ್ ಟು ಟೆಸ್ಟಿಕಲ್ಸ್. ಓವರಾಲ್ ಹೆಲ್ತ್ ಗೆ ಇಂಜುರಿ, ಟೆಸ್ಟಿಕಲ್ಸ್ ಹೆಲ್ತ್ ಗೆ ಮತ್ತೆ ಸ್ಪರ್ಮ್ ಹೆಲ್ತ್ ಗೆ ಇಟ್ ಇಸ್ ಡೇಂಜರಸ್. ಇಫ್ ಯು ಆರ್ ಕನ್ಸರ್ನ್ಡ್ ಅಬೌಟ್ ಯುವರ್ ಎರೆಕ್ಷನ್ ಪ್ರಾಬ್ಲಮ್ ಮತ್ತೆ ಫರ್ಟಿಲಿಟಿ ಪ್ರಾಬ್ಲಮ್ ಇರುವಂತ, ದೇ ಹ್ಯಾವ್ ಟು ಸ್ಟಾಪ್ ಸ್ಮೋಕಿಂಗ್ ಆರ್ ಎನಿ ಫಾರ್ಮ್ ಆಫ್ ಟೊಬ್ಯಾಕೋ. ಆಲ್ಕೋಹಾಲ್ ಆಲ್ಸೋ ಲಿಮಿಟೆಡ್ ಕ್ವಾಂಟಿಟಿ. Many studies are there. Limited quantity doesn't harm much. If it becomes unlimited, then definitely it affects overall health. ಮತ್ತೆ sperm health ಅನ್ನು definitely affect ಮಾಡುತ್ತೆ. Occasionally ಯಾವಾಗಲೂ ಒಂದ್ಸರಿ ತಗೊಳ್ಳೋದ್ರಿಂದ ಏನ್ ತೊಂದರೆ ಆಗೋದಿಲ್ಲ sperm health ಗೆ. Present study ಪ್ರಕಾರ any amount of alcohol is dangerous to health. If you are asking particularly about sperm health ಅಂತ ನೀವು ತಗೊಂಡ್ರೆ, limited quantity of alcohol will not have much effect on sperm health. But definitely daily ತಗೊಳ್ತಿದ್ದಾರೆ 24/7 ಅಂತಂದ್ರೆ definitely that affects.
ಸರ್ ಇನ್ನೊಂದು ಡಯಟ್ ಅಲ್ಲಿ ಪ್ಲಾಂಟ್ ಪ್ರೋಟೀನ್ ಯಾವ್ದು ತಗೊಳ್ಬಹುದು, ಈಸಿಲಿ ಅವೈಲೇಬಲ್ ಅಂಡ್ ಜನರು ದಿನ ಬಳಸಬಹುದು? Green grams, red grams, all grams are rich sources of protein. ಓಕೆ. Yeah, soya is a rich source of protein. You can take all those. ಯಥೇಚ್ಛವಾಗಿ ತಗೊಳ್ಬಹುದು. ಹೌದು ಹೌದು, ದಿನದಲ್ಲಿ ಕೋಸಂಬರಿ ಮಾಡ್ಕೊಂತಿದ್ರು ನಡೆಯುತ್ತೆ. All those are rich sources of protein. Soya ಆಗಿರಬಹುದು, ಮತ್ತೆ ಮಿಲ್ಕ್ ಪ್ರಾಡಕ್ಟ್ಸ್ ಆರ್ ಆಲ್ಸೋ ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್. ಗ್ರೀನ್ ಗ್ರಾಮ್, ರೆಡ್ ಗ್ರಾಮ್, ದಾಲ್, ಅದೆಲ್ಲದನ್ನು ದೇ ಆರ್ ರಿಚ್ ಸೋರ್ಸಸ್ ಆಫ್ ಪ್ರೋಟೀನ್ಸ್. ಯು ಕ್ಯಾನ್ ಟೇಕ್ ಆಲ್ ದೋಸ್ ಥಿಂಗ್ಸ್ ಇನ್ ಗುಡ್ ಕ್ವಾಂಟಿಟಿ. ಓಕೆ ಡಾಕ್ಟರ್, ಈಗ ನಾವು ಕೊನೆಯದಾಗಿ ನೀವು ನಮ್ಮ ಪುರುಷರನ್ನ ಅಡ್ರೆಸ್ ಮಾಡಿ ಹೇಳೋದಾದ್ರೆ ಈ ಮೇಲ್ ಇನ್ಫರ್ಟಿಲಿಟಿ ಬಗ್ಗೆ ನೀವು ಏನ್ ಟೇಕ್ ಹೋಮ್ ಮೆಸೇಜ್ ನೀಡ ಬಯಸ್ತೀರಾ? ಒಂದು ಪೇಷಂಟ್ಸ್ ಬಂದಾಗ ಇನ್ಫರ್ಟಿಲಿಟಿ ಅಂತ ಬಂದಾಗ ಲೈಫ್ ಸ್ಟೈಲ್ ಸರಿಯಾಗಿಲ್ಲ, ಇಫ್ ದೇ ಆರ್ ಕನ್ಸ್ಯೂಮಿಂಗ್ ಟೊಬ್ಯಾಕೊ, ಆಲ್ಕೋಹಾಲ್ ತಗೊಳ್ತಿದ್ದಾರೆ ಅಂತಂದ್ರೆ ನಾನು ಹೇಳೋದು ನಿಮ್ಗೆ ಮಗು ಬೇಕಾ ಅದು ಬೇಕಾ, ಯು ಹ್ಯಾವ್ ಟು ಚೂಸ್. ಆಯ್ತಾ? ನಿಮ್ ಮಗು ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕ್ವಿಟ್ ದಟ್. ಮಗು ಬೇಕಾ, ನಿಮಗೆ ಟೊಬ್ಯಾಕೊ ಬೇಕಾ, ಆಲ್ಕೋಹಾಲ್ ಬೇಕು? ಡೆಫಿನೆಟ್ಲಿ ಐ ವಿಲ್ ಆಸ್ಕ್ ದ ಕ್ವೆಶ್ಚನ್ ಡೈರೆಕ್ಟ್ಲಿ. Even Hippocrates says that ಅಲ್ಲ, ಜನ ಗುಣ ಆಗ್ಬೇಕಂದ್ರೆ ಅವ್ರ ಕಾಯಿಲೆಗೆ ಕಾಸ್ ಮಾಡ್ತಿರೋ ಫ್ಯಾಕ್ಟರ್ ನ ಬಿಡಕ್ ಹೇಳ್ಬೇಕು ಫಸ್ಟ್, ಓನ್ಲಿ ದೆನ್ ಕ್ಯೂರ್ ಇಸ್ ಅವೈಲೇಬಲ್ ಅನ್ನೋದು. ಡಾಕ್ಟರ್ ನಾನು ಬಿಡ್ಲಿಕ್ಕೆ ಆಗೋದಿಲ್ಲ ಅಂತಂತಂದ್ರೆ ದೆನ್ ಡೋಂಟ್ ಡ್ರೀಮ್ ಅಬೌಟ್ ಬೇಬಿ. ಕರೆಕ್ಟ್ ಅಲ್ವಾ? Yes. ಸೊ ದಟ್ ಇಸ್ ದ ಬಿಸಿನೆಸ್. ಯಾಕಿದ್ ಹೇಳ್ತೀನಿ ಅಂತಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಈಸ್ ಮಸ್ಟ್ ಇನ್ ಪ್ರೆಸೆಂಟ್ ಎರಾ. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಫಾರ್ ಓವರ್ ಆಲ್ ಹೆಲ್ತ್, ಎರೆಕ್ಷನ್ ಪ್ರಾಬ್ಲಮ್ಸ್ ಮತ್ತೆ ಸ್ಪರ್ಮ್ ಹೆಲ್ತ್. ಒಬೆಸಿಟಿ ಇಸ್ ಇನ್ಕ್ರೀಸಿಂಗ್ because of sedentary lifestyle. Obesity is causing many problems, is creating many problems in the society. ಪರೋಕ್ಷವಾಗಿ ಆಗ್ತದೆ, ನಮಗೆ ಗೊತ್ತಾಗ್ತಾ ಇಲ್ಲ. Mainly concentrate on lifestyle modifications that definitely helps to reduce all other diseases. That is the message I can. ಓಕೆ ಡಾಕ್ಟರ್ ಪ್ರದೀಪ MG ಅವರೇ, ನೀವಿಷ್ಟೊತ್ತು ಆಂಡ್ರಾಲಜಿಯಲ್ಲಿ ಒಂದು ಭಾಗವಾದ ಮೇಲ್ ಇನ್ಫರ್ಟಿಲಿಟಿ ಅನ್ನೋ ಒಂದು ಸೋಷಿಯಲಿ ಸ್ಟಿಗ್ಮಟೈಸ್ ಟಾಪಿಕ್ ಅನ್ನ ಇಷ್ಟು ಬೋಲ್ಡ್ ಆಗಿ ನಮ್ಮ ಎಲ್ಲಾ ಆಡಿಯನ್ಸ್ಗೆ ಅಡ್ರೆಸ್ ಮಾಡಿ ವೈದ್ಯರನ್ನ ಹೇಗೆ ಪುರುಷರು ಭೇಟಿ ಮಾಡಬಹುದು ಹಿಂಜರಿದಲೆ ಅಂತ ಬಹಳ ಒಂದು ಭರವಸೆನೆ ಅವರಲ್ಲಿ ನೀವು ತುಂಬಿದ್ರಿ ಅಂತ ಹೇಳ್ಬೋದು. ನಿಜವಾಗ್ಲೂ ಧನ್ಯವಾದಗಳು ನಿಮಗೆ. Thank you very much. Thank you.